1998ರ ವಿಷಯಕ್ಕೆ ಬರ್ತೇನೆ. ಕಾವೇರಿ ಜಲಾನಯನದ ಪ್ರದೇಶದಲ್ಲಿ ಇರುವಂತಹ ಕೆರೆಗಳಲ್ಲಿ ಹೂಳು ತುಂಬಿಕೊಂಡಿತ್ತು, ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಆ ಕೆರೆಗಳ ಹೂಳನ್ನು ತೆಗೆಸಿದ್ರೆ ಇನ್ನೊಂದಷ್ಟು ನೀರನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗತ್ತೆ, ನಮ್ಮ ರೈತರ ಬದುಕು ಹಸನಾಗತ್ತೆ ಅಂಥೇಳಿ ನಮ್ಮ ಸರ್ಕಾರ ಇದಕ್ಕೆ ಸಾಲ ಬೇಕು ಅಂತ ಬ್ಯಾಂಕ್ ಆಫ್ ಜಪಾನ್ಗೆ ಒಂದು ಪತ್ರವನ್ನು, ಒಂದು ಮನವಿಯನ್ನು ಭಾರತ ಸರ್ಕಾರದ ಮೂಲಕ ಮಾಡಿಕೊಂಡಿತ್ತು. ಇದನ್ನು ಕೇಳಿ ಎಲ್ಲಿ ನಮ್ಮ ಹೂಳನ್ನು ತೆಗೆದರೆ ನಮ್ಮ ಕೆರೆಗಳಲ್ಲಿ ನೀರು ಹೆಚ್ಚು ಸಂಗ್ರಹವಾಗತ್ತೆ, ತಮಿಳುನಾಡಿಗೆ ಕಡಿಮೆ ಆಗತ್ತೆ ಅಂತ ಕರುಣಾನಿಧಿಯವರು ಭಾವಿಸಿದ್ರು. ಹಾಗೆ ಭಾವಿಸುವ ಯಾವ ಅಗತ್ಯವೂ ಇರಲಿಲ್ಲ. ಯಾಕೆ ಅಂತಂದರೆ ಅವರಿಗೆ ಬಿಡಬೇಕಾದ ಪಾಲನ್ನು ನಾವು ಬಿಡಲೇಬೇಕಾಗಿತ್ತು. ಇಲ್ಲಿ ಹೆಚ್ಚುವರಿ ನೀರು ಬಿಟ್ಟು ಹೊರಟೋಗೋದು, ಇಲ್ಲಿ ನಾವು ಸ್ವಲ್ಪ ಸಂಗ್ರಹ ಮಾಡ್ಕೋಬೋದಾಗಿತ್ತು. ಕರುಣಾನಿಧಿಯವರು ಬ್ಯಾಂಕ್ ಆಫ್ ಜಪಾನ್ಗೆ ಪತ್ರ ಬರೆದ್ರು. ಏನು ಬರೆದ್ರು? ಕರ್ನಾಟಕಕ್ಕೂ ತಮಿಳುನಾಡಿಗೂ ವಿವಾದ ಇದೆ, ಅದು ಕೋರ್ಟಿನಲ್ಲಿದೆ, ಕಾವೇರಿ ವಿವಾದ. ನೀವು ಕರ್ನಾಟಕದ ಕೆರೆಗಳಲ್ಲಿ ಹೂಳು ಎತ್ತೋದಕ್ಕೆ ಕರ್ನಾಟಕಕ್ಕೆ ನೆರವನ್ನು ಕೊಡಬಾರ್ದು, ಸಾಲವನ್ನು ಕೊಡಬಾರ್ದು ಅಂತಂದರು. ಆ ಪತ್ರ ಕೇಂದ್ರ ಸರ್ಕಾರದ ಮೂಲಕ ಹೋಗಬೇಕಾಗಿತ್ತು. ಹಾಗೆ ಬರೆಯುವ ಅಗತ್ಯನೂ ಇರಲಿಲ್ಲ. ಆದರೆ ಇವರು ನೇರವಾಗಿ ಬರೆದರು, ಶಿಷ್ಟಾಚಾರವನ್ನು, ಕಾನೂನನ್ನು ಉಲ್ಲಂಘಿಸಿದ್ರು. ಆದರೆ ನಮಗೆ ತಡೆ ಹಾಕಿದ್ದಂತೂ ನಿಜ, ಅದರಲ್ಲಿ ಅವರು ಯಶಸ್ವಿಯಾದರು. ನಾನು ಆಗಲೇ ಹೇಳಿದ್ದೇನೆ, ನಮ್ಮ ಉತ್ಕರ್ಷವನ್ನು, ಏಳಿಗೆಯನ್ನು, ನಮ್ಮ ಔನ್ನತ್ಯವನ್ನು, ನಮ್ಮ ಸಾಧನೆಯನ್ನು ಅವರು ಮನ್ನಿಸೋದಿಲ್ಲ, ಗೌರವಿಸೋದಿಲ್ಲ, ಅದನ್ನು ಉದಾರವಾಗಿ ಕಾಣೋದಿಲ್ಲ. ಅಲ್ಲಿ ಒಂದಷ್ಟು ಉರಿ ಇರುತ್ತೆ ಅವರಿಗೆ. ಅದೇ 98ರಲ್ಲಿ ಕರುಣಾನಿಧಿ ಅವರ ಆಳ್ವಿಕೆ ಇತ್ತಲ್ಲ, ಧರ್ಮಪುರಿ ಮತ್ತು ಕೃಷ್ಣಗಿರಿ ಈ 2 ಜಿಲ್ಲೆಗಳಲ್ಲಿ ಇದೇ ಕೆಲಸವನ್ನು ಮಾಡಿದ್ರು. ಕಾವೇರಿ ನದಿಯ ನೀರನ್ನು ಇಲ್ಲಿ ಕುಡಿಯೋದಕ್ಕೆ ಅಂತ ಹೇಳಿ, ಕುಡಿಯೋದಕ್ಕೆ, ವ್ಯವಸಾಯಕ್ಕೆ ಎರಡೂ ಕೂಡ ಬಿಟ್ಕೊಂಡ್ರು. ಅದು ಅಕ್ರಮ, ಅದು ಅನ್ಯಾಯ. ಆದರೆ ಬಾಯಿದ್ದವನು ಬದುಕ್ತಾನೆ. ಆಗ ಇದ್ದದ್ದು DMK ಸರ್ಕಾರದ ಬೆಂಬಲದಿಂದ ನಡೀತಾ ಇದ್ದಂತಹ ಸರ್ಕಾರಗಳು. ಹಾಗಾಗಿ ಅಲ್ಲೂ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ. ಇಲ್ಲಿ ನಾವು ಮೇಕೆದಾಟು ಬಳಿ ಒಂದು ಜಲಾಶಯ ನಿರ್ಮಿಸ್ಕೊಳ್ತೇವೆ ವಿದ್ಯುತ್ತಿನ ಉತ್ಪಾದನೆಗಾಗಿ. ಅದು ವ್ಯರ್ಥವಾಗಿ ಹರಿದು ಸಮುದ್ರಕ್ಕೆ ಸೇರುವ, ಅಂದರೆ ತಮಿಳುನಾಡಿನ ಮೂಲಕ ಸಮುದ್ರಕ್ಕೆ ಸೇರುವ ನೀರನ್ನು ಇಲ್ಲಿ ಉಳಿಸ್ಕೊಂಡ್ರೆ ಇಲ್ಲಿ ಬೆಂಗಳೂರಿಗಂದಷ್ಟು ಕುಡಿಯುವ ನೀರಿಗೆ ಅವಕಾಶ ಆಗುತ್ತೆ, ಜಲವಿದ್ಯುತ್ ಉತ್ಪಾದನೆಗಾಗತ್ತೆ ಅಂತಂದರೆ ಅದಕ್ಕೆ ಅಡ್ಡ ಹಾಕ್ತಿದ್ದಾರೆ. ನಿಮಗೆ ಕೊಡಬೇಕಾದಷ್ಟು ಪಾಲನ್ನು ನಾವು ಕೊಡ್ತೇವೆ, ಒಂದು ಹನಿ ನೀರನ್ನು ಕೂಡ ಕಡಿಮೆ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಅವರು ಅಡ್ಡಗಾಲು ಹಾಕ್ತಾಯಿದ್ದಾರೆ. ಅಡ್ಡಗಾಲು ಹಾಕೋದೇ ಅವರ ಜಾಯಮಾನ. ಹೊಗೇನಕಲ್ ಫಾಲ್ಸ್ ಯಾರಿಗೆ ಗೊತ್ತಿಲ್ಲ, ಅದು ಕರ್ನಾಟಕಕ್ಕೂ ತಮಿಳುನಾಡಿಗೂ ಇಬ್ಬರಿಗೂ ಬರುತ್ತೆ. ಆ ಜಲಪಾತದ ಬಳಿ ಕರ್ನಾಟಕಕ್ಕೆ ಸೇರುವ 400 ಎಕರೆ ಪ್ರದೇಶವನ್ನು ತಮಿಳುನಾಡಿನವರು ಆಕ್ರಮಿಸ್ಕೊಂಡು ಅಲ್ಲಿ ಪ್ರವಾಸೋದ್ಯಮದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಈ ರೀತಿ ಇತ್ತೀಚೆಗೆ ಅತಿಕ್ರಮಿಸಿಕೊಂಡಿರುವಂತಹ ಒಂದು ಉದಾಹರಣೆ ಅವ್ರದ್ದು. ಕೋಲಾರ, ಬಂಗಾರಪೇಟೆ ಶಾಶ್ವತವಾಗಿ ಬರಪೀಡಿತವಾದ ಪ್ರದೇಶಗಳು. ಕುಡಿಯೋಕ್ಕೆ ನೀರೇ ಇಲ್ಲ ಆ 2 ತಾಲೂಕುಗಳಲ್ಲಿ, ಮಾಲೂರು ತಾಲೂಕನ್ನು ಕೂಡ ಸೇರಿಸಿ. ಅದಕ್ಕೆ ಒಂದಷ್ಟು ಆ ಬೆಟ್ಟ ಗುಡ್ಡಗಳಲ್ಲಿ, ಬಂಗಾರಪೇಟೆ ತಾಲೂಕಿನ ಬೆಟ್ಟ ಗುಡ್ಡಗಳಲ್ಲಿ ಮಳೆ ಬಂದು ಜಿನುಗ್ತಾ ಇರೋ ನೀರನ್ನು ವರ್ಷದಲ್ಲಿ 1-2 ತಿಂಗಳು ಸಿಗತ್ತೆ. ಆ ನೀರನ್ನು ಹಿಡಿದು ಒಂದು ಒಡ್ಡನ್ನು, ಒಂದು ಸಣ್ಣ ಜಲಾಶಯವನ್ನು ಕಟ್ಟಿದ್ದಾರೆ ಯರಗೋಳ್ ಎಂಬಲ್ಲಿ. ಅದಕ್ಕೆ 100 ಕೋಟಿ ರೂಪಾಯಿ ಖರ್ಚಾಗಿದೆ. ಆ ಜಲಾಶಯ ಕಟ್ಟೋವರೆಗೂ ಸುಮ್ಮನೆ ಇದ್ದು ಅದು ಕಾರ್ಯಾರಂಭ ಮಾಡಿದೆ. ಕೋಲಾರಕ್ಕೆ ಒಂದಷ್ಟು ನೀರು, ಕೋಲಾರಕ್ಕೆ ಬೇಕಾದಷ್ಟು ಪೂರ್ತಿ ನೀರಲ್ಲ, ಸ್ವಲ್ಪ ನೀರು. ಹಾಗೆಯೇ ಬಂಗಾರಪೇಟೆಗೆ ನೀರನ್ನು ಕೊಡ್ತಾಯಿದ್ರೆ ಅದಕ್ಕೆ ಒಂದು ನ್ಯಾಯಾಧಿಕರಣ ಮಾಡಬೇಕು ಅಂತ ಈಗ ಒತ್ತಾಯ ತರ್ತಿದ್ದಾರೆ, ಒತ್ತಡ ಹೇರ್ತಾ ಇದ್ದಾರೆ. ಕುಡಿಯೋ ನೀರಿಗೂ ಕೂಡ, ಹರಿಯೋ ನೀರಿಗೆ ದೊಣೆ ನಾಯಕನ ಅಪ್ಪಣೆ ಬೇಕೆ ಅನ್ನೋ ಒಂದು ಮಾತನ್ನು ಕೇಳಿದ್ವಿ. ಕುಡಿಯೋ ನೀರಿಗೂ ಕೂಡ ತಮಿಳುನಾಡಿನಂತಹ ದೊಣೆ ನಾಯಕನ ಅಪ್ಪಣೆ ಬೇಕಾಗಿದೆ. ಮಾತನಾಡಿದ್ರೆ ನ್ಯಾಯಾಧಿಕರಣ ಪ್ರಾರಂಭ ಮಾಡಿ ಅಂತ ಗುಟುರು ಹಾಕುವಂತಹ ಕೆಲಸ ತಮಿಳುನಾಡು ಮಾಡಿಕೊಂಡೇ ಬರ್ತಿದೆ.
ಗೋಕಾಕ್ ಚಳವಳಿ ನಡೆದದ್ದು ತಮಿಳಿನ ವಿರೋಧ ಅಲ್ಲ, ಅದು ಯಾವ ಭಾಷೆ ವಿರುದ್ಧವೂ ಆಗಿರಲಿಲ್ಲ. ಗೋಕಾಕ್ ಚಳವಳಿ ನಡೆದದ್ದು ಕನ್ನಡವನ್ನು ಪ್ರೌಢಶಾಲೆಗಳಲ್ಲಿ ಮೊದಲನೆಯ ಕಡ್ಡಾಯ ಭಾಷೆಯಾಗಿ ಮಾಡಬೇಕು ಅಂತ, ಇಡೀ ದೇಶದಲ್ಲ ಕರ್ನಾಟಕದ ಪ್ರೌಢಶಾಲೆಗಳಲ್ಲಿ ಮಾಡಬೇಕು ಅಂತ. ಆದರೆ ಹೇಗೆ ತಿರುಚಿದ್ರು ತಮಿಳರು ಗೊತ್ತಾ? ಅದರಲ್ಲಿ ತಮಿಳನ್ನು ಓದಬಾರ್ದು ಅಂತಿದೆ, ತಮಿಳನ್ನು ಮುಟ್ಟಬಾರ್ದು ಅಂತಿದೆ, ತಮಿಳು ಪತ್ರಿಕೆ ಇಡಬಾರ್ದು ಅಂತಿದೆ, ತಮಿಳು ಚಿತ್ರ ನೋಡಬಾರ್ದು ಅಂತಿದೆ ಅಂತೆಲ್ಲ ಪ್ರಚಾರ ಮಾಡಿದ್ರು. ರಾಜ್ಕುಮಾರ್ ಅವರನ್ನು ವಿಜಯೋತ್ಸವದ ಜಾಥಾಗೆ ಗೋಕಾಕ್ ವರದಿ ಜಾರಿ ಮಾಡ್ತೀನಿ ಅಂತ ಪ್ರಭುತ್ವ ಅಂದಿನ ಸರ್ಕಾರ ಒಪ್ಕೊಂಡ್ಮೇಲೆ ಎಲ್ಲ ಊರುಗಳಿಗೂ ಒಂದು ಸುತ್ತು ಹಾಕ್ಕೊಂಡು ಬಂದ್ವಿ. KGFಗೂ ಕೂಡ ಅಲ್ಲಿನ ಜನರ ಕನ್ನಡಿಗರ ಒತ್ತಾಯದ ಮೇರೆಗೆ ಕರ್ಕೊಂಡೋದ್ವಿ. ಹೋದಾಗ ಏನೂ ಆಗಲಿಲ್ಲ. ಬಂದ ಮೇಲೆ KGFನ್ನು ರಣಾಂಗಣ ಮಾಡಿದ್ರಿ, ಕನ್ನಡಿಗರ ಮೇಲೆ ಹಲ್ಲೆಯನ್ನು ಅಲ್ಲಿ ಮಾಡಿದ್ರು, ಕನ್ನಡ ಚಿತ್ರಗಳನ್ನು ತಡೆದ್ರು. ಆಮೇಲೆ ಅಂದಿನ ಸರ್ಕಾರ 1982ರಲ್ಲಿ ಜುಲೈಯಲ್ಲಾಗಿದೆ ಈ ಘಟನೆ, ಕರ್ಫ್ಯೂ ವಿಧಿಸ್ತು, ಕಂಡಲ್ಲಿ ಗುಂಡು ಮಾಡ್ತು. 200 ಜನ ಸರ್ಕಾರದ ಅಧಿಕೃತ ಅಂಕಿಅಂಶಗಳ ಪ್ರಕಾರನೇ ಅಲ್ಲಿರೋ ಜನ ಸತ್ತರು. ಇಷ್ಟೆಲ್ಲ ಬೇಕಾಗಿತ್ತ? ಅಂದು ಹೆದರಿ ಓಡಿ ಹೋದ ಜನ ತಮಿಳರು ಇನ್ನೂ ಬಂದಿಲ್ಲ. ಅಂದರೆ ದಂಡಂ ದಶಗುಣಂ ಅನ್ನೋದಕ್ಕೆ ತಮಿಳರು ಮಾದರಿಯಾಗಿ ನಿಲ್ಲಬಾರ್ದು. ಅದಕ್ಕೆ ಮೊದಲು KGFನಲ್ಲಿ ಕಮಲ ಹಾಸನ್ ಅವರೇ, ನಿಮ್ಮ ತಮಿಳರು ಮೆರೆದಿದ್ದು. ನಮ್ಮ ಬೆಮೆಲ್ ನಗರದಲ್ಲಿ ಕಾಫಿ ಕುಡಿತಾ ಇದ್ದರೆ ಬೆಮೆಲ್ ಕಾರ್ಖಾನೆಯ ನೌಕರರು ಆ ಕ್ಯಾಂಟೀನ್ನಲ್ಲಿ ತಮಿಳರು ಬಂದು ಕನ್ನಡಿಗರ ಮುಖದ ಮೇಲೆ ಬಿಸಿ ಬಿಸಿ ಕಾಫಿಯನ್ನು ಎರಚಿದ್ದಿದೆ. ಅದೇ ಪ್ರದೇಶದಲ್ಲಿ ಗೋಕಾಕ್ ಚಳವಳಿ ನಡೀತಿದ್ದಾಗ ಕನ್ನಡಿಗರಿರೋ ಒಂದು ಪ್ರದೇಶದಲ್ಲಿ ಒಂದು ಬಾವಿ ಇತ್ತು, ಕುಡಿಯೋ ನೀರಿಗೆ ಬಳಸ್ತಾ ಇದ್ದ ಬಾವಿಯಲ್ಲಿ ಇದ್ದಕ್ಕಿಂತಂತೆ ಆ ಚಳವಳಿಯ ಸಂದರ್ಭದಲ್ಲಿ ವಿಷ ಹಾಕಿದ್ರು. ಕುಡಿಯುವ ನೀರಿಗೆ ವಿಷ ಯಾರು ಹಾಕಿದ್ದು ಗೊತ್ತಿಲ್ಲ, ಆದರೆ ಕನ್ನಡಿಗರು ಕುಡಿತಾ ಇದ್ದಂತಹ ಬಾವಿಯ ನೀರಿಗೆ ವಿಷ ಬಿತ್ತು. ಗೋಕಾಕ್ ಚಳವಳಿಯ ನೇತೃತ್ವವನ್ನು ವಹಿಸಿದ್ದು ರಾಜ್ಕುಮಾರ್ ಅವರು ತಾವಾಗಿ ಬಂದಿದ್ದಲ್ಲ, ನಾವು ಕರೆದ್ವಿ, ಬನ್ನಿ ನಾಯಕತ್ವ ವಹಿಸ್ಕೊಳ್ಳಿ ಅಂತ. ಇಲ್ಲ, ನಾನು ಕಾರ್ಯಕರ್ತನಾಗಿ ಬರ್ತೇನೆ, ನಿಮ್ಮ ಜೊತೆ ಇರ್ತೇನೆ ಅಂತ ಬಂದಂಥವ್ರವರು. ನಾನು ಅವ್ರ ಜೊತೆಯಲ್ಲಿದ್ದ ವಿಜಯೋತ್ಸವ ಜಾಥಾದಲ್ಲಿ. ಅದಾದಮೇಲೆ ಏನಾಯಿತು, 2 ವರ್ಷಕ್ಕೆ ಊಟಿಯಲ್ಲಿ ಯಾರಿವನು ಚಲನಚಿತ್ರದ ಚಿತ್ರೀಕರಣ ನಡೀತಿದ್ದಾಗ ತಮಿಳು ಜನ ಏನು ಮಾಡಿದ್ರು? ಹಲ್ಲೆ ಮಾಡಿದ್ರು. ಅವರ ಮೇಲೆ ತಮ್ಮ ಕೈ ಬಲವನ್ನು ಪ್ರಯೋಗಿಸಿದ್ರು. ಆ ಚಿತ್ರದ ನಾಯಕಿ ರೂಪಾದೇವಿಯನ್ನು ಇನ್ನಿಲ್ಲದಂತೆ ಚೆಂಡಾಡಿದ್ರು. ಆ ಮಾತುಗಳನ್ನು ಇಲ್ಲಿ ನಾನು ಹೇಳಲಿಕ್ಕೆ ತುಂಬ ಸಂಕೋಚ ಪಡ್ತೇನೆ, ಮುಜುಗರ ಅನುಭವಿಸ್ತೇನೆ. ನಿಮಗೆ ಆ ಘಟನೆ ಗೊತ್ತಿದ್ದರೆ ನೆನಪಿಸ್ಕೊಳ್ಳಿ. ಆವಾಗ ತಮಿಳರಿಗೆ ನೀವು ಯಾಕೆ ಬುದ್ಧಿ ಹೇಳಲಿಲ್ಲ? ತಮಿಳರನ್ನು ಕುರಿತು ಯಾಕೆ ನೀವು ಹೇಳಿಲ್ಲ? ಜನಪ್ರಿಯತೆಯ ಶೃಂಗದಲ್ಲಿ ತುತ್ತ ತುದಿಯಲ್ಲಿ ಇದ್ದಂಥವರು ನೀವು 84, 85ರಲ್ಲೆಲ್ಲ. ಈಗ ನಮಗೆ ಬೋಧಿಸಲಿಕ್ಕೆ ಬರ್ತೀರಿ, ತಮಿಳರನ್ನು ಎತ್ತಿ ಕಟ್ಟಲಿಕ್ಕೆ ನೀವು ಹೊರಟಿದ್ದೀರಿ. ನೀವು ಏನು ಹೇಳ್ತಾ ಇದ್ದೀರಿ? ರಾಜ್ಕುಮಾರ್ ಕುಟುಂಬ ನನಗೆ ತುಂಬ ಆಪ್ತ, ರಾಜ್ಕುಮಾರ್ ಕುಟುಂಬದ ಎಲ್ಲರೂ ನನಗೆ ಪರಮಾಪ್ತರು ಅಂತ ಹೇಳಿದ್ರಿ. ಅದೇ ರಾಜ್ಕುಮಾರ್ ಅವರ ಮೇಲೆ ಹಲ್ಲೆ ನಡೆದಾಗ ನೀವು ಏನು ಹೇಳಿದ್ರಿ? ಏನಾದರೂ ನಿಮ್ಮ ತಮಿಳರಿಗೆ ನೀವು ಬುದ್ಧಿ ಹೇಳಿದ್ರಾ? ಯಾಕೆಂದರೆ ನೀವು 84ರಲ್ಲಿ 80ರ ದಶಕದ ಉದ್ದಕ್ಕೂ ಜನಪ್ರಿಯತೆಯ ಶೃಂಗದಲ್ಲಿದ್ದಿರಿ, ಜನಪ್ರಿಯತೆಯ ಶಿಖರದಲ್ಲಿ ಮೇಲೆ ನೀವು ಇದ್ದಿರಿ. ಆವಾಗ ನೀವು ಮಾತನಾಡಲಿಲ್ಲ. ಈಗ ನಿಮಗೆ ರಾಜ್ಕುಮಾರ್ ಕುಟುಂಬದ ಮೇಲೆ ಇದ್ದಕ್ಕಿದ್ದಂತೆ ಹೆಚ್ಚು ಪ್ರೀತಿ ಉಕ್ತಾ ಇದೆ. ಸಂಕಷ್ಟದ ಸಂದರ್ಭದಲ್ಲಿ, ಅಂದರೆ ಆಪತ್ತಿಗೆ ಆದವನೇ ನೆಂಟ ಅಂತ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ. ಕರ್ನಾಟಕದಲ್ಲಿ ನಮ್ಮ ಅಸ್ಮಿತೆಯನ್ನು ಬೆಳೆಸ್ಕೊಳ್ಳಿಕ್ಕೆ, ಸಾರಲಿಕ್ಕೆ ಹಳದಿ ಕೆಂಪು ಬಾವುಟಗಳನ್ನು ಹಾರಿಸುವ ಪದ್ಧತಿ ಇದೆ, ರೂಢಿ ಇದೆ. ಆ ರೀತಿಯ ಧ್ವಜಸ್ತಂಭಗಳನ್ನು ನಾವು ನೆಟ್ಟಿದ್ದೇವೆ. ಅದೆಷ್ಟು ಧ್ವಜಸ್ತಂಭಗಳನ್ನು ಉರುಳಿಸಿಲ್ಲ, ಅದೆಷ್ಟು ಕನ್ನಡ ಧ್ವಜಗಳಿಗೆ ಬೆಂಕಿ ಇಟ್ಟಿಲ್ಲ. ಕೇಳಿ ನಿಮ್ಮ ಜನರನ್ನು ಏನೆಲ್ಲ ಮಾಡಿದ್ದಾರೆ ಅಂತ. ಸಹಿಸ್ಕೊಂಡಿದ್ದೇವೆ. ಏಕೆಂದರೆ ನಾನು ಈಗಾಗಲೇ ಹೇಳಿದಂತೆ ಸಹನೆ ಇರುವಂಥ ಜನ ನಾವು, ಸೌಮ್ಯವಾಗಿ ನಾವು ಪ್ರತಿಭಟಿಸಿದ್ದೇವೆ. ಆದರೆ ನಾವು ಮನಸ್ಸು ಮಾಡಿದರೆ ಕಾವೇರಿ
ಮಧ್ಯಂತರ ತೀರ್ಪು ಬಂತಲ್ಲ ನ್ಯಾಯಮಂಡಳಿ, ಆ ರೀತಿ ರೊಚ್ಚಿಗೆ ಏಳಬಹುದಿತ್ತು. ನಾವು ಅವಡಗಚ್ಚಿಕೊಂಡು ನಮ್ಮ ರೋಷವನ್ನು ಉದ್ದಕ್ಕೂ ನುಂಗಿಕೊಂಡಿದ್ದೇವೆ. ನಮ್ಮ ವಿರೋಧ ಶ್ರಮಜೀವಿ ತಮಿಳರ ವಿರುದ್ಧ ಅಲ್ಲ, ನಮ್ಮ ವಿರೋಧ ಬಂಡವಾಳಶಾಹಿಗಳ ವಿರುದ್ಧ, ನಮ್ಮ ವಿರೋಧ ಈ ವಿಷಯಗಳನ್ನು ಸರಿಯಾಗಿ ನಿಭಾಯಿಸಿದ, ನಮ್ಮ ವಿರೋಧ ಈ ವಿಷಯಗಳನ್ನು ಅಂದರೆ ಈ ಸೂಕ್ಷ್ಮವಾದ ಸಂಗತಿಗಳನ್ನು ಸರಿಯಾಗಿ ನಿಭಾಯಿಸದ ಪ್ರಭುತ್ವಗಳ ವಿರುದ್ಧ, ಅಂದರೆ ಸರ್ಕಾರಗಳ ವಿರುದ್ಧ. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ನೋವಿದೆ, ಯಾತನೆ ಇದೆ, ಸಂಕಟವಿದೆ, ನಿರಾಶೆ ಇದೆ, ಹತಾಶೆ ಇದೆ. ಈ ಎಲ್ಲವನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಒಂದು ಪ್ರತಿಕ್ರಿಯೆಯ ಹಿಂದೆ ನಿಮ್ಮನ್ನು ದ್ವೇಷಿಸ್ತೀವಿ ಅಂತಲ್ಲ, ನಿಮ್ಮನ್ನು ನಮ್ಮವರಲ್ಲಿ ಒಬ್ಬರು ಅಂತ ನಾವು ಭಾವಿಸೋದಿಲ್ಲ ಅಂತಲ್ಲ, ಆದರೆ 1700 ವರ್ಷಗಳ ಇತಿಹಾಸ ಇದೆ, ರಕ್ತ ಚರಿತ್ರೆಯೂ ಅದರಲ್ಲಿ ಇದೆ. ಹಾಗಾಗಿ ಬದಲಾಗಬೇಕಾದಂಥ ಅಗತ್ಯ ಇದೆ. ಆ ಬದಲಾವಣೆಗೆ, ಆ ರೀತಿಯ ಬದಲಾವಣೆಯ ಪರ್ವಕಾಲ ಬರಲಿ, ಅದಕ್ಕೆ ನೀವು ನಾಂದಿ ಹಾಡಬೇಕು. ಕಮಲಹಾಸನ್ ಅವರೇ, ತೆರೆಯ ಮೇಲೆ ಉದುರಿಸುವ ಅಣಿಮುತ್ತುಗಳನ್ನು ನಿಜ ಜೀವನದಲ್ಲಿ ನೀವು ಅಳವಡಿಸಿಕೊಂಡು ನಮ್ಮನ್ನು ಹತ್ತಿರಕ್ಕೆ ತಗೊಳ್ಳಿ. ನಿಮ್ಮ ಜನಕ್ಕೆ ಇಲ್ಲಿ ಬುದ್ಧಿ ಹೇಳಿ. ನಾವು ತಮಿಳು ಜನರ ಅಟ್ಟಹಾಸಕ್ಕೆ ನರಳಿದ್ದೇವೆ, ಆ ದಾರ್ಷ್ಟ್ಯಕ್ಕೆ ನಾವು ಯಾತನೆ ಪಟ್ಕೊಂಡಿದ್ದೇವೆ, ನಾವು ಸಂಕಟ ಪಟ್ಕೊಂಡಿದ್ದೇವೆ. ತಮಿಳರದು, ನಿಮ್ಮದು, ಕನ್ನಡಿಗರ ಮೇಲೆ ಅಕಾರಣ ದ್ವೇಷ. ಯಾವ ಮದರಸವನ್ನು ಕೂಡಿದಿರಿ ನೀವು ಕನ್ನಡದ ವಿರುದ್ಧ ಕೆಂಡ ಕಾರ್ಲಿಕ್ಕೆ? ಬನ್ನಿ, ಈಗಲೂ ಕರಿತೇನೆ, ಒಂದು ಚರ್ಚೆ ಮಾಡೋಣ, ಸಂವಾದ ಮಾಡೋಣ. ಎಲ್ಲ ಭಾಷಿಕ ವಿದ್ವಾಂಸರನ್ನು ಕರೆಸಿ, ಭಾಷಾ ವಿಜ್ಞಾನಿಗಳನ್ನು, ಯಾವುದು ಮೊದಲು ಯಾವುದು ಅನಂತರ ಅಂತ ನಿರ್ಧಾರ ಆಗಲಿ. ನನಗೆ ಗೊತ್ತು, ನೀವು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಸೂಚನೆಯನ್ನು ಕೂಡ ಪಾಲಿಸಲಿಲ್ಲ, ಅದನ್ನು ಧಿಕ್ಕರಿಸಿ ನಿಂತ್ರಿ. ನಿಮ್ಮ ಗುರಿ ಈಗ ಬೇರೆ ಏನೋ ಆಗಿದೆ. ತಮಿಳರ ಅನುಕಂಪವನ್ನು, ಬೆಂಬಲವನ್ನು, ಪ್ರೀತಿಯನ್ನು ನಿಮ್ಮ ಪಕ್ಷಕ್ಕೆ ನೀವು ಪಡೀಲಿಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀರಿ. ಆ ಹುನ್ನಾರ ಅಂತ ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮಗಳು ಹೇಳ್ತಾ ಇವೆ. ನಾನು ಅದನ್ನು ಹೇಳೋದಿಲ್ಲ. ನೀವಾಗಿ ನೀವು ಬಂದು ಒಂದು ಸಾಮರಸ್ಯದ ತಂತುಗಳನ್ನು ಮೀಟಿ ಸರಿ ಮಾಡಿ, ನಿಮ್ಮ ಜವಾಬ್ದಾರಿ ಅದು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡ ತಾಯಿ ಆಳ್ಗೆ, ಕನ್ನಡ ತಾಯಿ ಬಾಳ್ಗೆ.